forever on fire. ಹುಬ್ಬಳ್ಳಿ ಧಾರವಾಡದಲ್ಲಿ ಕೆರೆಗಳ ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದುಬಿಟ್ಟಿದೆ ಕೆರೆಯ ಅಭಿವೃದ್ಧಿ. ಲೋಹಿನಾ ನಗರ ಬಳಿಯ ರಾಗಿನಾಳ ಕೆರೆ ಅಭಿವೃದ್ಧಿ ಯಾವಾಗ ಅನ್ನೋದೇ ಪ್ರಶ್ನೆ. ಸುಮಾರು 50ಕ್ಕೂ ಅಧಿಕ ಎಕರೆ ಪ್ರದೇಶಗಳಲ್ಲಿರುವಂತಹ ರಾಯನಾಳ ಕೆರೆ ಅಭಿವೃದ್ಧಿ ಹೆಸರಿನಲ್ಲಿ ಲಕ್ಷ ಲೂಟಿ ಮಾಡಲಾಗಿದೆ ಅನ್ನುವಂಥ ಆರೋಪ. 2019-20ರಲ್ಲಿ ಉದ್ಯಾನವನ ಅಭಿವೃದ್ಧಿಗಾಗಿ 20 ಲಕ್ಷ ಅನುದಾನ ರಿಲೀಸ್ ಆಗಿತ್ತು. ಅನುದಾನ ಬಿಡುಗಡೆ ಆದರೂ ಅಭಿವೃದ್ಧಿ ವಿಚಾರದಲ್ಲಿ ಪಾಲಿಕೆ ಮೌನ ವಹಿಸಿದೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿವೃದ್ಧಿ ಕಾರ್ಯ ಅನ್ನೋದು ಆಗ್ತಾ ಇಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಆಕ್ರೋಶ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಾಗ್ತಾ ಇಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಕೆರೆಗಳ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿ ಹೋಗಿದೆ. ಹಲವು ವರ್ಷಗಳಿಂದ ಕೆರೆಗಳು ನೆನೆಗುದಿಗೆ ಬಿದ್ದಿದ್ರೂ ಕೂಡ ಅಭಿವೃದ್ಧಿ ಅನ್ನೋದು ಮಾತ್ರ ಆಗ್ತಾ ಇಲ್ಲ. ಇದಕ್ಕೆ ಅಂತ ಅನುದಾನಗಳು ಬಿಡುಗಡೆ ಆದ್ರೂ ಅಭಿವೃದ್ಧಿ ಕಾರ್ಯವನ್ನು ಬೇಕು ಅಂತಲೇ ಮಾಡಲಾಗ್ತಾ ಇಲ್ಲ. ಇದರಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇದೆಲ್ಲರದೂ ನಿರ್ಲಕ್ಷ್ಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕಲಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ವಾಕ್ಥ್ರೂ ಮಾಡಿದ್ದಾರೆ, ನೋಡೋಣ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ 2ನೇ ಮಹಾನಗರ ಪಾಲಿಕೆ. ಇದೇ ಒಂದು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅದೆಷ್ಟೋ ಕೆರೆಗಳು ಇವತ್ತು ಮಾಯವಾಗಿವೆ. ಇನ್ನಷ್ಟು ಕೆರೆಗಳು ಇವತ್ತು ಅಳಿವಿನಂಚಿನಲ್ಲಿವೆ. ಇವನ್ನ ಬದುಕಿಸಬೇಕಾಗಿದ್ದಂತಹ ಮಹಾನಗರ ಪಾಲಿಕೆ ಕಣ್ಮುಚ್ಚಿಕೊಳ್ಳುತ್ತಿದೆ. ಇನ್ನೊಂದು ಕಡೆ ಅಂತಂದರೆ ಇದೇ ಒಂದು ಕೆರೆಗಳ ಅಭಿವೃದ್ಧಿ ಮಾಡುವಂತಹ ಹೆಸರಿನಲ್ಲಿ ಇವತ್ತು ಇಲ್ಲಿ ಯಾವುದೇ ರೀತಿಯಾಗಿ ಅಭಿವೃದ್ಧಿ ಮಾಡದೆ ಇಲ್ಲಿ ಅಂದರೆ ಲಕ್ಷಾಂತರ ರೂಪಾಯಿಯನ್ನು ಇವತ್ತು ಹಣವನ್ನೇ ಇಲ್ಲಿ ಗುಳು ಮಾಡಲಾಗಿದೆ. ಇವತ್ತು ನಾವು ಪ್ರಮುಖವಾಗಿ ನೋಡಿದಾಗ ಇದೇ ಒಂದು ಏನು ಹುಬ್ಬಳ್ಳಿಯ ಒಂದು ರಾಯನಾಳ ಕೆರೆ ಅಂತೇಳಿ, ಈ ಒಂದು ರಾಯನಾಳ ಕೆರೆಯಲ್ಲಿ ನಾವಿದ್ದೀವಿ. ಇದೇ ಒಂದು ರಾಯನಾಳ ಕೆರೆಯ ವ್ಯಾಪ್ತಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಶಾಸಕರ ಮತ್ತು ಇಲ್ಲಿ ಅಂತಾರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಅಂದರೆ ವಿಶೇಷ ಅನುದಾನದಲ್ಲಿ ಬರೋಬ್ಬರಿ ಇದಕ್ಕೆ ಇದೇ ಒಂದು ರಾಯನಾಳ ಕೆರೆಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಅಂದರೆ ಹುಬ್ಬಳ್ಳಿಯ ಒಂದು ಏರ್ಪೋರ್ಟ್ ರಸ್ತೆ ಏನಂತೀವಿ, ಇದೇ ಒಂದು ಏರ್ಪೋರ್ಟ್ ರಸ್ತೆಯ ಪಕ್ಕದಲ್ಲಿರುವಂತಹ ಏನು RM ಲೋಯಾನಗರ ಏನಿರುತ್ತೆ, ಇದೇ ಒಂದು ಲೋಯಾನಗರದಲ್ಲಿ ರಾಮ ಮಂದಿರ ಪಕ್ಕದಲ್ಲಿರುವಂತಹ ಒಂದು 50 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ದೊಡ್ಡ ಕೆರೆ. ಈ ಒಂದು ದೊಡ್ಡ ಕೆರೆ 20 ವರ್ಷಗಳ ಹಿಂದ್ಗಡೆ ಅಂತಂದರೆ ಇದೇ ಒಂದು ಕೆರೆಯ ನೀರನ್ನೇ ಇಲ್ಲಿ ಅಂದರೆ ಸುತ್ತಮುತ್ತಲ ಜನರು ಅವಲಂಬಿತರಾಗಿದ್ದರು. ಕುಡಿಯಲಿಕ್ಕೂ ಸಹ ಇಲ್ಲಿ ಅಂದರೆ ಈ ನೀರನ್ನು ಇವಲ್ಲಿ ಉಪಯೋಗಿಸ್ತಾ ಇದ್ರು. ಆದರೆ ಇವತ್ತು ಯಾವ ಮಟ್ಟಿಗೆ ಅಂತಂದರೆ ದೃಶ್ಯದಲ್ಲಿ ನಾವು ನೋಡ್ಬೋದು ಆ ಕೆರೆ ಎಲ್ಲಿದೆ ಅಂತೇಳಿ ಹುಡುಕುವಂತಹ ಪರಿಸ್ಥಿತಿ ಈಗಾಗಲೇ ನಿರ್ಮಾಣವಾಗಿದೆ. ಈಗಾಗಲೇ ನಾನು ದೃಶ್ಯದಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದೇ ಒಂದು ದೃಶ್ಯದಲ್ಲಿ ತೋರಿಸುವಂತಹ ಏನು ಜಾಗ ಏನಿದೆ, ಇದೇ ಒಂದು ಜಾಗಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಬರೋಬ್ಬರಿ 20 ಲಕ್ಷ ರೂಪಾಯಿ ಇಲ್ಲಿ ಅಂತಾರೆ ಖರ್ಚು ಮಾಡಲಾಗಿದೆ. ಆ ಖರ್ಚು ಮಾಡಿ ಅಂತಾರೆ ಕಂಪೌಂಡನ್ನು ಅಳವಡಿಸಲಾಗಿದೆ, ಫ್ಲೈಓವರ್ಸನ್ನು ಇಲ್ಲಿ ಅಂತಾರೆ ಹಾಕಲಾಗಿದೆ. ಅದರ ನಂತರ ಇಲ್ಲಿ ಅಂತಂದರೆ ಇದನ್ನು ಒಂದು ಕಡೆ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಇದನ್ನು ಇಲ್ಲಿ ಮಾಡುವಂತಹ ಅಧಿಕಾರಿಗಳು ಜಾಣಕೂಡರಾಗಿದ್ದಾರೆ. ಈ ಒಂದು ಏನು ಈಗಾಗಲೇ ಅಳಿವಿನಂಚಿಲಿರುವಂತಹ ಈ ಒಂದು ಕೆರೆಯನ್ನು ಬದುಕಿಸಲಿಕ್ಕೆ ಮುಂದಾಗಬೇಕಾಗಿತ್ತು. ಯಾಕಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಅದೆಷ್ಟೋ ಕೆರೆಗಳು ಇವತ್ತು ನಾಪತ್ತೆ ಆಗಿವೆ, ಎಲ್ಲಿವೆ ಅಂತೇಳಿ ಹುಡುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಹುಬ್ಬಳ್ಳಿಗೆ ಒಂದು ಕಡೆ ಅಂತಾರೆ ಸುಮಾರು 50 ಎಕರೆ ವಿಸ್ತೀರ್ಣದಲ್ಲಿರುವಂತಹ 20 ವರ್ಷಗಳ ಒಂದು ಹಿಂದ್ಗಡೆ ಕುಡಿಯಲಿಕ್ಕೆ ಉಪಯೋಗಿಸುವಂತಹ ಕೆರೆಯನ್ನು ಇವತ್ತು ಹುಡುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದಂತಹ ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಲ್ಲಿ ಅಂತಾರೆ ದುಂದು ವೆಚ್ಚ ಮಾಡಿದ್ದಾರೆ ವಿನಃ ಇಲ್ಲಿ ಆ ಕೆಲಸ ಎಲ್ಲಿ ಆಗಿದೆ ಅಂತ ಹೇಳಿ ಇಲ್ಲಿ ಅಂತಾರೆ ದುರ್ದುಂಬಿ ಹಿಡ್ಕೊಂಡು ಹುಡುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭಕ್ಕೆ ಇಲ್ಲಿ ನನ್ನ ಸ್ಥಳೀಯರನ್ನ ಮಾತಾಡ್ತೀನಿ. ಸರ್, ಏನಾಗಿದೆ ಕೆರೆ ಇದೀಗ? ಸರ್, ಇದು ರಾಯನಾಳ ಕೆರೆ ಅಂಥೇಳಿ ಸಣ್ಣ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂಥ ಕೆರೆ. ಸರ್, ಇದು ಸುಮಾರು ಇದಕ್ಕೆ ನೈಸರ್ಗಿಕವಾಗಿ ನಿರ್ಮಾಣವಾದಂಥ ಕೆರೆ. ಸುಮಾರು ಒಂದು 25ರಿಂದ 30 ವರ್ಷಗಳಿಂದನೂ ಕೂಡ ನಾವು ಈ ಕೆರೆಯನ್ನು ನೋಡ್ತಾ ಇದ್ದೇವೆ. ಆನಂತರ ಇಲ್ಲಿ ಮೊದಲು ಈ ಆನಂದ್ ನಗರದು ಎಲ್ಲ ಭಾಗ ಡೆವಲಪ್ಮೆಂಟ್ ಆಗೋ ಹೊತ್ನಾಗ ಇಲ್ಲಿ ನೀರನ್ನು ಕುಡಿಲಿಕ್ಕೆ ಯೂಸ್ ಮಾಡ್ತಾಯಿದ್ರು ಜನರು. ಸರ್, ಇದು ರಾಯನಾಳ ಕೆರೆಯನ್ನು ನಾವು ಈ ಹಿಂದೆನೂ ಕೂಡ ಡೆವಲಪ್ಮೆಂಟ್ ಮಾಡಿರಿ ಅಂಥೇಳಿ ಭಾಳ ಒತ್ತಾಯ ಮಾಡಿದ್ವಿ ಶಾಸಕರಿಗೆ. ಅವರು ಈ ಹಿಂದಿನ ಶಾಸಕರಾದಂಥ ಅರವಿಂದ್ ಚಂದ್ರಕಾಂತ್ ಬೆಲ್ಲದವ್ರಿಗೂ ಕೂಡ, ಆಮೇಲೆ ಈಗ ಮುಂದೆ ಬಂದಂಥ ಏನು ವಿರೋಧ ಪಕ್ಷದ ಉಪನಾಯಕರು ಆಗಿರುವಂಥ ಮಾನ್ಯ ಅರವಿಂದ್ ಬೆಲ್ಲದವ್ರಿಗೆ ಈ ಕೆರೆಯನ್ನು ಸರಿಯಾಗಿ ಒಂದು ಅಚ್ಚುಕಟ್ಟಾಗಿ
ತೋಳನ್ ಕೆರೆ ಹೇಗೆ ಮಾಡಿದ್ದೀರಾ ಆ ಟೈಪ್ ಮಾಡಿರಿ ಅಂತ ಹೇಳಿ ನಾವು ಅವ್ರನ್ನ ಮನವಿ ಮಾಡ್ಕೊಂಡ್ವಿ. ಆದ ತೋಳನ್ ಕೆರೆಗೆ ಬ್ಯಾನರ್ ಹಾಕೋದ್ರಾಗ ಅವರು ಬ್ಯುಸಿಯಾಗಿದ್ದಾರೆ ಹೊರತು ತಮ್ಮ ಕ್ಷೇತ್ರದಲ್ಲಿರುವಂಥ ಈ ರಾಯನಾಳ ಕೆರೆಯನ್ನು ಅಭಿವೃದ್ಧಿಗೆ ಎಂದು ಮುಂದಾಗಲಿಲ್ಲ. ಈ ಭಾಗದಲ್ಲಿ ಇದು ರಾಯನಾಳ ಕೆರೆ ಅಭಿವೃದ್ಧಿ ಆಗಬೇಕು, ಆಮೇಲೆ ಈ ಕೆರೆಯನ್ನು ರಕ್ಷಣೆ ಮಾಡುವಂಥದ್ದಾಗಬೇಕು. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಆರ್ ಎಂ ಲೋಹಾನಗರದಿಂದ ಬಂದಂಥ ಎಲ್ಲ ಚರಂಡಿ ನೀರು ಈ ಕೆರೆಗೆ ಸೇರ್ತಾ ಇದೆ. ಇದು ದುರ್ನಾತ ಬರಲಿಕ್ಕೆ ಕೆರೆ ಪಾಳು ಬಿದ್ದಿದ್ರಿ, ಇದನ್ನು ಉಳಿಸ್ಬೇಕು, ಆಮೇಲೆ ಇದನ್ನು ಡೆವಲಪ್ಮೆಂಟ್ ಮಾಡಿಕೊಡ್ಬೇಕು. ಇಲ್ಲಿರುವಂತಹ ಜನಪ್ರತಿನಿಧಿಗಳಾಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳಾಗಲಿ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು, ಕೆರೆಗಳನ್ನು ರಕ್ಷಣೆ ಮಾಡಬೇಕು. ಇನ್ನೊಂದು ಕಡೆ ಅಂದರೆ ಈ ಒಂದು ಕೆರೆ ಸಣ್ಣ ನೀರಾವರಿ ಇಲಾಖೆಗೆ ಬರುತ್ತೆ, ಆ ಇಲಾಖೆಯು ಸಹ ಇಲ್ಲಂದರೆ ಎಚ್ಚೆತ್ತುಕೊಂಡು ಕೆರೆಯನ್ನು ಉಳಿಸಬೇಕು ಮತ್ತು ಕೆರೆಗೆ ಬೇಕಾದಂತಹ ಎಲ್ಲರಿಂದ ಒಂದು ಅಭಿವೃದ್ಧಿ ಮಾಡಿ ಈ ಕೆರೆಯನ್ನು ಬದುಕಿಸಬೇಕು. ಒಂದು ವೇಳೆ ಬದುಕಿಸದೆ ಹೋದರೆ ಇಲ್ಲಿ ಅಂದರೆ ನಾವು ಸ್ಥಳೀಯರು ಉಗ್ರವಂತಹ ಹೋರಾಟವನ್ನು ಮಾಡ್ತೀವಿ, ರಸ್ತೆಗಿಳಿದು ಇಲ್ಲಿ ಅಂತಂದರೆ ಇಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗುತ್ತೆ. ಹೀಗಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು, ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ ಜೊತೆ ಎಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.